ಗೃಹಲಕ್ಷ್ಮಿ ಹಣದಿಂದ ಮೊನ್ನೆ ಒಬ್ಬರು ಬೋರ್ವೆಲ್ ಅನ್ನು ಕೊರೆಸಿದ್ರು. ಈಗ ಮಾಂಗಲ್ಯ ಕಿವಿಯೋಲೆಯನ್ನ ಖರೀದಿ ಮಾಡಿದ್ದಾರೆ. ಇದರ ಬಗ್ಗೆ TV5 ಸುದ್ದಿಯನ್ನ ಪ್ರಸಾರ ಮಾಡಿತು. ಆ ವರದಿಯನ್ನು ವೀಕ್ಷಣೆ ಮಾಡಿ ಮಹಿಳೆಯರಿಗೆ ಸ್ಪಂದಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನೋಡಿ, ಗೃಹಲಕ್ಷ್ಮಿಯಿಂದ ಏನೆಲ್ಲ ಅನುಕೂಲ ಆಗ್ತಾ ಇದೆ ಮಹಿಳೆಯರಿಗೆ. ಸ್ವಾಭಿಮಾನದ ಬದುಕು ಒಂದು ಕಡೆ ಆದರೆ ಅವ್ರಿಗೆ ಇಷ್ಟ ಬಂದದ್ದು ಖರೀದಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಆಗಿರೋಲ್ಲ, ಇಷ್ಟು ವರ್ಷ ಆದರೂ ಕೂಡ ತಮ್ಮದೇ ಅಂತಹ ಒಂದು ದುಡ್ಡಲ್ಲಿ ಕೂಡಿಟ್ಟು ಈ ಹಣ ತೆಗೆದುಕೊಂಡಿದ್ದಾರೆ, ಈ ಒಂದು ವಸ್ತುಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಶಂಕರ್ರಾಮ್ ನಾಯಕ್ ನರಸಮ್ಮ ಭೂಸಮ್ಮರನ್ನು ಆಹ್ವಾನಿಸಿದ್ದಾರೆ ಸಚಿವೆ. ವಿಧಾನಸೌಧಕ್ಕೆ ಬರಬೇಕು ಅಂತ, ಅಂದರೆ ಬೆಳಗಾವಿಗೆ ಬರಬೇಕು ಅಂತ. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಮಾಂಗಲ್ಯ ಕಿವಿಯೋಲೆಯನ್ನು ಈ ಮಹಿಳೆಯರು ಖರೀದಿ ಮಾಡಿದ್ರು. ಗೃಹಲಕ್ಷ್ಮಿ ಹಣದಿಂದ ಬಂದಂಥ ಹಣ ಇದು. TV5 ಯಾವಾಗ ಸುದ್ದಿ ಬಿತ್ತರವಾಯಿತು ಅದನ್ನ ವೀಕ್ಷಣೆ ಮಾಡಿದರು. ಅದಾದ ಮೇಲೆ ಈಗ ಅವರ ಅಡ್ರೆಸ್ಸನ್ನು ತೆಗೆದುಕೊಂಡು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸುವರ್ಣಸೌಧಕ್ಕೆ ಬರಬೇಕು ಅಂತ, ಅಂದರೆ ಬೆಳಗಾವಿಗೆ. ಯಾಕಂತ ಹೇಳಿದ್ರೆ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಸ್ಪಂದಿಸಿದರು, ಜೊತೆಗೆ ಹೆಬ್ಬಾಳ್ಕರ್ ಅವರು ಕೂಡ ಉತ್ತಮವಾಗಿ ಸ್ಪಂದಿಸಿದರು ಬೋರ್ವೆಲ್ ಕೊರೆಸಿದ ವಿಚಾರಕ್ಕೆ ಗದಗ್ನಲ್ಲಿ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಣದ ಒಂದು ಅನುಕೂಲ ಆಗಿದೆ ಮಹಿಳೆಯರಿಗೆ. ನೋಡಿ, ಮಾಂಗಲ್ಯ ಸರ ಮಾಡಿಸಿದ್ದಾರೆ, ಕಿವಿಯೋಲೆ ಮಾಡಿಸಿದ್ದಾರೆ. ಬಹಳ ಖುಷಿ ಇದೆ ಅವರಿಗೆ. ಇಷ್ಟು ವರ್ಷ ಆಯಿತು ಅವರು ಯಾವತ್ತೂ ಕೂಡ ಈ ರೀತಿ ಖುಷಿಯಾಗಿದ್ದಂತಹ ಉದಾಹರಣೆಗಳಿರಲಿಲ್ಲ. ಯಾಕಂದರೆ ಕಡು ಬಡತನ, ಕೂಲಿ ಮಾಡಿಕೊಂಡು ತಿನ್ನಬೇಕು, ದಿನದ ಒಂದು ಹೊತ್ತಿನ ಊಟಕ್ಕೆ ಆ ರೀತಿಯಾಗಿ ಬದುಕಿದಂಥ ಜನ ಅವರು. ಆದರೆ ಈಗ 2,000 ರೂಪಾಯಿ ಬರ್ತಾ ಇದೆ ತಿಂಗಳಿಗೆ. ಒಂದು ವರ್ಷಕ್ಕೆ 24,000 ಆಗ್ತಾಯಿದೆ. ಅಷ್ಟೋ ಇಷ್ಟೋ ಕೂಡಿಟ್ಟು ನೋಡಿ, ಈ ರೀತಿಯಾಗಿ ಮಾಂಗಲ್ಯ ಸರ, ಕಿವಿಯೋಲೆ ತಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಬಹಳ ಖುಷಿಯನ್ನು ತರಿಸಿದೆ. ಆ ಮಹಿಳೆಯರು ಕೂಡ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಹಣ ಏನಕ್ಕಾಗತ್ತೆ, 2,000 ರೂಪಾಯಿ ಏನಕ್ಕೆ ಸಾಲುತ್ತೆ? ಅದು ಆಗುತ್ತೆ, ನಿರುದ್ಯೋಗಿಗಳಾಗ್ಬಿಡ್ತಾರೆ, ಸೋಂಬೇರಿ ಆಗ್ತಾರೆ, ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಒಂದೊಂದೇ ಉತ್ತರಗಳು ಸಿಗ್ತಾ ಹೋಗ್ತಾ ಇದೆ. ಒಬ್ಬರು ಇಡೀ ಊರಿಗೆ ಊಟ ಹಾಕಿಸ್ತಾರೆ, ಒಬ್ಬರು ಬೈಕ್ ತೊಗೋತಾರೆ, ಮೊಬೈಲ್ ತೊಗೋತಾರೆ, ಫ್ರಿಜ್ ತೊಗೋತಾರೆ, ಬೋರ್ವೆಲ್ ಕೊರೆಸ್ತಾರೆ. ಈಗ ನೋಡಿದರೆ ಮಾಂಗಲ್ಯ ಸರ, ಕಿವಿಯೋಲೆಯನ್ನು ಹಾಕ್ಕೊಂಡಿದ್ದಾರೆ. ತಮ್ಮ ಸ್ವಂತ ದುಡ್ಡಲ್ಲಿ ಇಲ್ಲಿವರೆಗೂ ಕೂಡ ಅವ್ರಿಗೆ ತೆಗೆದುಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಸರ್ಕಾರ 2,000 ರೂಪಾಯಿ ಕೊಡೋಕ್ಕೆ ಶುರು ಮಾಡ್ತು, ಅದನ್ನೇ ಕೂಡಿಟ್ರು, ಈಗ ತೆಗೆದುಕೊಂಡಿದ್ದಾರೆ. ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ 2,000 ಹಾಕೋದನ್ನ ಮಾಡ್ತಾ ಇದೀವಿ. ಅವರ ಮನಸ್ಸನ್ನ ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ, ಒಂದು ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದೀವಿ. ಈ ಯೋಜನೆಯ ಯಾರ್ಯಾರು ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಬಂದು ತಮ್ಮ ಅನಿಸಿಕೆಯನ್ನ ಹಂಚ್ಕೊಂಡಿದ್ದಾರೆ, ಯಾರ್ಯಾರಿಗೆ ಯಾವ ರೀತಿ ಸಹಾಯ ಸಹಕಾರ ಈ ಯೋಜನೆಯಿಂದ ಆಗಿದೆ, ಆ ಎಲ್ಲರನ್ನೂ ಕೂಡ ನಾಳೆ ನಾನು ಬೆಳಗಾವಿಯ ಸುವರ್ಣಸೌಧ ನೋಡ್ಲಿಕ್ಕೆ ನಾಳೆ ಕರೆದಿದ್ದೀನಿ.